ಬೇರೆ ಯಾರ ಜೀನಿಲ್ಲ ಜೈನಿನ ಗೂಡು ಗಂಗಾ, ನೀನು ಬೇಗನೆ ಊಟಕ್ಕೆ ರೆಡಿ ಮಾಡು, ನಾನು ಹೊಲಕ್ಕೆ ಹೋಗ್ಬೇಕು. ನೋಡು ಅರ್ಜುನ, ನೀನು ಹೊಲಕ್ಕೆ ಹೋಗೋದು ಬೇಡ. ಯಾಕಂದ್ರೆ ಹೊಲದಲ್ಲಿರೋ ಕೆಲಸ ಎಲ್ಲ ನಾನು ಮಾಡಿ ಮುಗಿಸಿದೆಯಪ್ಪ. ಯಾಕಡ ದುಡಿತವೇ ದುಡ್ಡಿನ ತಾಯಿ ಅಂತ ಪ್ರತಿನಿತ್ಯ ಪ್ರತಿಪಾದಿಸುವ ನೀನು ಇವತ್ತು ಹೊಲಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದೆಯಲ್ಲ, ಏನಾಗಿದೆ ನಿನಗೆ? ಅದೇ ಹೇಳಿದ್ದೆಲ್ಲಪ್ಪ, ಆ ಹೊಲದಲ್ಲಿರೋ ಕೆಲಸ ಎಲ್ಲ ನಾನು ಮಾಡಿ ಮುಗಿಸಿದ್ದೀನಿ ಅಂತ. ಅಣ್ಣ, ನಾನು ಯಾವತ್ತೂ ನಿನ್ನ ಮುಖವನ್ನ ಕನ್ನಡಿಯಲ್ಲಿ ನೋಡ್ಕೊಳ್ಳಿಲ್ಲ. ಬದಲಾಗಿ ನಿನ್ನ ಮುಖದ ಸಂತೋಷವನ್ನು ಕಂಡು ನನ್ನ ಮುಖದ ಸಂತೋಷವನ್ನು ಕಂಡುಕೊಂಡವನು. ಆದ್ರೆ ಆ ಮುಖದಲ್ಲಿ ಇವತ್ತೇನ ನೋವಿನ ಭಾವನೆ ಆಡಿಕೊಂಡಿದ್ದೆ, ಅದೇನಂತ ಹೇಳೋಣ? ಶಂಕರ್, ನೀನಾದ್ರೂ ಹೇಳ ಅಣ್ಣ. ಅದು ಏನದು ಅಣ್ಣ, ನೀನೇ ಹೇಳ್ಬಿಡಣ್ಣ. ಹೇಳ್ತೀನಪ್ಪ, ನಾನು ಹೇಳ್ತೀನಿ. ನೋಡ ಅರ್ಜುನ, ನಮ್ಮೂರಲ್ಲಿ ಜಯರಾಜ್ ಸಾಹುಕಾರ ಇದ್ದಾನೆ. ಆ ಜಯರಾಜ್ ಸಾಹುಕಾರ ತನ್ನ ಆಸ್ತಿಯಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿ ಕಟ್ತಾ ಇದ್ದಾನೆ. ಅದಕ್ಕೆ ಅವನ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ನಮ್ಮ 3 ಎಕರೆ ಜಮೀನು ದಾರಿಯಾಗಿ ಬೇಕಾಗಿದೆ ಅಂತ. ಆ ಆಸ್ತಿಯನ್ನು ಬಿಟ್ಟು ಕೊಡು ಅಂದ. ಇಲ್ಲ, ನಾನು ಬಿಟ್ಟು ಕೊಡೋದಿಲ್ಲ ಅಂದೆ. ಅಷ್ಟಕ್ಕೆ ಆ ಬಂಡ ಬಡ್ಡಿ ಮಗ ಅವ್ರ ಆಳುಗಳ ಕಡೆಯಿಂದ ನಮ್ಮ ಹೊಲಕ್ಕೆ ಬೇಲಿ ಹಾಕ್ಸೋದಕ್ಕೆ ಮುಂದಾಗಿದ್ದಪ್ಪ. ಬೇಲಿ ಹಾಕ್ಸೋದನ್ನ ತಡೆಯೋದಕ್ಕೆ ಹೋದ್ರೆ ಅವ್ರ ಆಳುಗಳ ಕಡೆಯಿಂದ ಮೈಯೆಲ್ಲ ಬಾಸುಂದಿ ಬರು ಹಾಕಿ ಬರೆದು ಬಿಟ್ಟಪ್ಪ. ಒಡವರ ಭೂತಾಯಿಯ ಒಡಲನೆ ಕೇಳಿದರ ಬಂಡ ಬಡ್ಡಿ ಮಗ ಸಾಹುಕಾರ ಅಣ್ಣ, ಅವನ್ ಹೇಳ್ಬೇಕಾಗಿತ್ತು, ಹೆಂಡ ಹೆಣಕ್ಕೋಸ್ಕರ ಪವಿತ್ರವಾದ ಭೂಮಿ ತಾಯಿನ ಮಾರ್ಕೊಳಕ ನಾವು ನಾಲಾಯಕರಲ್ಲ ಅಂತ. ನಿನ್ನ ಮಾತಿಗೆ ಬಗ್ಗಿಲ್ಲಲ್ಲ, ಈಗ ನಾನು ಹೋಗಿ ತಿಳಿಸಿ ಬೇಡಪ್ಪ, ಅವ್ರು ಎಷ್ಟೇ ಆಗಲಿ ಶ್ರೀಮಂತರು, ನಾವು ಬಡವರು, ಅವ್ರ ಜೊತೆ ಯುದ್ಧ ಮಾಡಕ್ ಆಗೋದಿಲ್ಲ. ನೋಡು, ನಾನು ಶಂಕರ ತಿಳಿಸಿ ಬರ್ತೀವಿ, ತಿಳ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನೀನು ಹೋಗ್ತಿದ್ದೆ. ಹೌದ, ನಾನು ಅವನ್ನ ತಿಳಿಸಿ ಹೇಳ್ತೀನಿ, ತಿಳ್ಕೊಂಡ್ರೆ ಅಷ್ಟೇ, ಇಲ್ಲಾಂದ್ರೆ ಇದೆಯಲ್ಲ ಕತ್ತೆಗೆ ಲತ್ತೆ ಪೆಟ್ಟೆ ಬಂದ ನಿನ್ನ ದಾರಿ ತರುವಂತೆ.